ಕರ್ನಾಟಕ ಜನತೆ ಒಂದು ಸ್ವಲ್ಪ ಈ ವಿಡಿಯೋ ನೋಡ್ಕೊ ಬನ್ನಿ. ಕೇಳೋರೇ ಇಲ್ಲ, ರೇಟ್ ಜಾಸ್ತಿ ಇದು ಮಾಡ್ತಾವ್ರೆ. ಅವ್ನು ಸಿದ್ದರಾಮಯ್ಯ ಕೇಳಿರೋ ಮೋದಿನ ಹೋಗಿ ಕೇಳು ಅಂತವನೆ. ಅವ್ನು ಏನಕ್ಕೆ ಇರೋದು ರಾಜ್ಯದಲ್ಲಿ? ರಾಜೀನಾಮೆ ಕೊಡಬೇಕು. ಅವ್ನು ಏನಕ್ಕೆ ಲಾ ಓದಿದಾನೆ ಅಂತ? ಏನು ಓದಿದ್ದಾನೆ? ನಾನೇ 1ನೇ ಕ್ಲಾಸ್ ಓದಿರೋ ಅಂತ ತಿಳುವಳಿಕೆ ಇಲ್ವಾ? ಪಾಪ ಅವ್ರು ಮೋದಿಯವ್ರು ಎಷ್ಟು ಕಷ್ಟಪಡ್ತಾರೆ ಗ್ಯಾಸಿಗೆ. ಅವ್ರು ಇಲ್ಲಾಂದರೆ ನಾವು ಯಾರು ಇಲ್ಲ, ಬೀದಿಗೆ ಹೋಗ್ಬಿಡ್ತಾ ಇದ್ದು. ಅದೇನೋ ಪ್ರಧಾನಮಂತ್ರಿ ಏನೋ ಯಾರು ರಾಹುಲ್ ಗೂಗಲ್ ಏನಾರು ಇದ್ಬಿಟ್ರೆ ನಮ್ಮ ದೇಶನೇ ಮಾರ್ಬಿಟ್ಟಿರೋನೇನೋ ಪುಣ್ಯಾತ್ಮ. ನಮ್ಮ ಮೋದಿಯವ್ರು ಚೆನ್ನಾಗಿರ್ಬೇಕು, ಅವರಿಂದನೇ ಇಷ್ಟು ಊಟ ತಿಂತಾರೋದು. ಅವ್ರು ಈಗ ಗ್ಯಾಸ್ ತರಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು, ತರ್ತಾರೆ. ಕಳ್ಳರುಗಳು ಇವರು ದುಡ್ಡು ತಿಂತಾರಲ್ಲ ಸಿದ್ದರಾಮಯ್ಯ, ಕತ್ತಿ ತಿಂತವ್ನು ರೇಟ್ ಇಷ್ಟ ಬಂದಂಗೆ ಮಾಡ್ತವ್ರೆ. ಯಾರು ಕೇಳ್ತಾರೋ ಬಂದು ಮನೆ ಬಾಗ್ಲ ಹತ್ರ ಬರಲಿ ಒಟ್ಟು ಕೇಳೋಕ್ಕೆ ಉಗ್ದು ಕಳಿಸ್ತೀನಿ ಆಚೆ. ಯಾವೊಬ್ಬನು ಬಂದು ಕೇಳ್ತಾ ಇಲ್ಲ, ಅಲ್ಲಿ ಒಂದು ಪೈಸಾನೂ ಇಲ್ಲ ಜೋಬಾಗ. ಎಲ್ಲಿಂದ ಬಂದಿದ್ದೀರಾ ಸರ್ ಗ್ಯಾಸ್? ನಾವು ಮಾವಳಿಯವರೇ. ಹಾಂ, ಇವಾಗ ಬೆಳಗ್ಗೆಯಿಂದ ಗಾಡಿಗೆ ಹೋಗಿಲ್ಲ. ರೇಟ್ ಜಾಸ್ತಿಗೆ ನೋಡಿ 200 ರೂಪಾಯಿ ಇಟ್ಕೊಂಡು ಗ್ಯಾಸ್ ಹಾಕ್ತಾ ಇದ್ದೀನಿ. ಏನು ಬರುತ್ತೆ 200 ರೂಪಾಯಿ? 200 ರೂಪಾಯಿ ಎಂಥದ್ದು ಬರೋಕ್ಕಿಲ್ಲ, ಯಾವ ಬಾಡಿಗೆನೂ ಹೊಡಿಯೋಕ್ಕಾಗಲ್ಲ. ಇಷ್ಟೈತೆ ದುಡ್ಡು. ಯಾಕೊಂಡು ಸುಮ್ಮನೆ ಕೂತಿರ್ಬೇಕು ನಾನು. ಮನೆ ಗ್ಯಾಸ್ ಸಿಕ್ಕಿದ್ಯಾ? ಮನೆಗೆಲ್ಲ ಏನು ತೊಂದರೆ ಇಲ್ಲವಾ? ಈ ಅಂಕಲ್ ಆಡಿರೋ ಒಂದೊಂದು ಮಾತನ್ನು ಅಪ್ಪಂಗೆ ಹುಟ್ಟಿರೋ ಮಾತಾಡಿದ್ದಾರೆ. ಗೌರ್ಮೆಂಟ್ ಅವರು ಬಿಟ್ಟಿ ಭಾಗ್ಯ ಕೊಟ್ಟಾರೆ ಹೊರತು ಜನಕ್ಕೆ ಸ್ವಲ್ಪ ಸೌಲಭ್ಯನೂ ಕೊಟ್ಟಿಲ್ಲ. ಅಂಕಲ್ ಜೋಡಲ್ಲಿ ಹೊಡೆದಂಗೆ ಸಿದ್ದರಾಮಯ್ಯ ಹಿಂಗೆ ಹೇಳ್ತಿದ್ದಾರೆ. ಸ್ವಲ್ಪನಾರ ಅರ್ತ್ಕೊಂಡ್ರೆ